ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರುವಂಥದ್ದು ಉಚ್ಚಿಷ್ಟ ಮಾತಂಗಿ. ಉಚ್ಚಿಷ್ಟ ಮಾತಂಗಿ ಅಂತ ಹೇಳ್ತಾರೆ, ಉಚ್ಚಿಷ್ಟ ಚಾಂಡಾಳಿನಿ ಅಂತ ಹೇಳ್ತಾರೆ. ಏಕೆಂದರೆ ಮಾತಂಗಿ ಗುರುಗಳ ಹೊಟ್ಟೆಲಿ ಹುಟ್ಟಿದಂಥ ತಾಯಿ ಇವಳು. ಹಾಗಾಗಿ ಉಚ್ಚಿಷ್ಟ ಮಾತಂಗಿ, ಉಚ್ಚಿಷ್ಟ ಚಾಂಡಾಳಿನಿ ಅಂತ ಹೇಳ್ತಾರೆ. ಇದು ಸಾಕಷ್ಟು ಈ ದೇವತೆಯಿಂದ ಸಾಕಷ್ಟು ಕೆಲಸಗಳು ಮಾಡ್ಕೋಬೋದು. ಒಳ್ಳೆಯದು ಕೂಡ ಮಾಡ್ಬೋದು, ಕೆಟ್ಟದ್ದು ಕೂಡ ಮಾಡ್ಕೋಬೋದು ಇಲ್ಲಿ. ಯಾಕೆ ಅಂತಂದರೆ ಈ ದೇವಿ ಒಂದು ಸಿಹಿ ಊಟನೂ ತಗೊತಾಳೆ, ಮಧು ಮಾಂಸ ಕೂಡ ತಗೊತಾಳೆ. ಇವನ್ನ ಇಟ್ಕೊಂಡು ಯಾವುದೇ ರೀತಿ ನಮ್ಮ ಕೆಲಸಗಳನ್ನ ಅಂದರೆ ಒಳ್ಳೆ ಒಂದು ಆಗೋವಂಥ ಕೆಲಸ, ಒಳ್ಳೇದಾಗೋವಂಥ ಕೆಲಸಕ್ಕೆ ನಾವು ಬಳಸ್ಕೋಬೋದು. ನಮ್ಮ ಕೆಲಸಗಳು ನಾವು ಬೆಳೆಸ್ಕೋಬೋದು. ಬೇರೆಯವ್ರನ್ನ ಹಾಳು ಮಾಡಿ ಅವ್ರಿಗೆ ತೊಂದರೆ ಕೊಡುವಂಥ ಕೆಲಸಗಳಿಗೆ ಇದನ್ನೆಲ್ಲ ಬಳಸ್ಕೊಳ್ಬಾರ್ದು. ನಿಮ್ಮ ಕಷ್ಟಗಳಿಗೆ ನೀವು ಕೂಡ ಇದನ್ನು ಬಳಸ್ಕೋಬೋದು. ಇದನ್ನು ಯಾವಾಗ ಇದಕ್ಕೆ ಮೊದಲು ಏನಪ್ಪ ಅಂದರೆ, ನೀವು ದಿನಕ್ಕೆ 5,000 ಸಾರಿ ಇದನ್ನು ಜಪ ಮಾಡಬೇಕು. ಮಂತ್ರ ಒಂದಿದೆ, ನನ್ನ ಮಂತ್ರ ನಾನು ಕೊಡ್ತೀನಿ. ಇದನ್ನು ನೀವು ಈ ಉಚ್ಚಿಷ್ಟ ಚಾಂಡಾಳಿನಿ ಮಾತಂಗಿಗೆ ನೀವು ದಿನಕ್ಕೆ 5,000 ಥರ ನೀವು ಇದನ್ನು ಮಂತ್ರ ಸಿದ್ಧಿ ಮಾಡ್ಕೋಬೇಕು. ಯಾಕೆಂದರೆ ಕಷ್ಟಪಟ್ಟರೆ ಇದೆಲ್ಲ ನಿಮಗೆ ಇಂಥ ದೊಡ್ಡ ದೊಡ್ಡ ವಿದ್ಯೆಗಳೆಲ್ಲ ಬರಬೇಕಾದ್ರೆ ಯಾವುದು ಚಿಕ್ಕದಾಗಿ ಹೇಳ್ಕೊಂಡು ಅದರಲ್ಲಿ ನಾನು ಅಭಿವೃದ್ಧಿ ಆಗ್ತೀನಿ, ಅದನ್ನು ನಾನು ಸಿದ್ಧಿ ಮಾಡ್ಕೊಳ್ತೀನಿ ಅಂದರೆ ಹಾಗಲ್ಲ. ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ಅದನ್ನು ನೀವು ಸಿದ್ಧಿ ಮಾಡಿಕೊಂಡಾಗಲೇ ಆ ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಿಮಗೆ ಬೆಲೆ ಗೊತ್ತಾಗುತ್ತೆ. ಸುಮ್ಮನೆ ಯಾರೋ ಒಂದು ಕೊಡ್ತಾರೆ ನಾವು ಮಾಡ್ಕೊಳ್ತೀವಿ ಅಂದರೆ ಅದು ಯಾವುದೂ ಆಗಲ್ಲ. ಅದೇನು ಅಂದರೆ ಟೈಮ್ ಪಾಸಿಗೆ ನೋಡ್ತೀರಾ ಅನ್ನೋಂಗೆ ಆಗುತ್ತೆ. ಇದು ಯಾರಿಗೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರಿಗಾರು ಗೊತ್ತಿರೋರಿದ್ದರೆ, ಇದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದೆ, ನಾನು ತಿಳ್ಕೊಂಡಿದ್ದೀನಿ ಇದ್ರ ಬಗ್ಗೆ ಅನ್ನೋದಿದ್ರೆ ಮಾತ್ರ ನೀವು ಇದನ್ನು ನಾವು ತಿಳ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ವೀಕ್ಷಕರೇ, ಬನ್ನಿ ಇವಾಗ ನಾವು ಯಾವ ರೀತಿ ಮಾಡೋದು, ಈ ತಾಯಿನ ಯಾವ ರೀತಿ ನಾವು ಹೊಲಿಸ್ಕೊಳ್ಳೋದು, ನಮ್ಮ ಕೆಲಸಗಳನ್ನ ಯಾವ ರೀತಿ ನಾವು ಮಾಡ್ಕೋಬೋದು ಅನ್ನೋದು ನೋಡೋಣ. ಇದು ಒಟ್ಟು 1,00,000ದಷ್ಟು ಮಾಡ್ಕೋಬೇಕು. ಅಂದರೆ ಒಂದೇ ದಿನ ಅಲ್ಲ, ಈ 5,000 ಒಂದು ದಿನಕ್ಕೆ 5,000 ಅಂದರೆ 1,00,000ಕ್ಕೆ ಎಷ್ಟು ದಿನ ಆಗುತ್ತೆ ಆ ರೀತಿ ಲೆಕ್ಕ ಹಾಕ್ಕೋಬೇಕು ನೀವು. ಆ ರೀತಿ ಲೆಕ್ಕ ಹಾಕ್ಕೊಂಡು ಅಷ್ಟು ದಿನದಲ್ಲಿ ನೀವು ಆ 1,00,000 ತೀರಿಸ್ಕೋಬೇಕು. ಅಂದರೆ ನೀವು ಮೊದಲೇ ಈ ದೇವಿನ ಪೂಜೆ ಮಾಡಬೇಕಾದ್ರೆ ನೀವು ಸಂಕಲ್ಪ ಮಾಡ್ಕೋಬೇಕು. ನಾನು ಇಷ್ಟು ದಿನದಲ್ಲಿ ಇದನ್ನು ಮುಗಿಸ್ತೀನಿ, ಅಂದರೆ ಇಷ್ಟು ದಿನದಲ್ಲಿ ನಾನು 1,00,000 ಜಪನ ಪೂರೈಸ್ತೀನಿ. 10 ದಿನದಲ್ಲಿ ಮಾಡ್ತೀರಾ, 20 ದಿವಸದಲ್ಲಿ ಮಾಡ್ತೀರಾ, 25 ದಿವಸದಲ್ಲಿ ಮಾಡ್ತೀರಾ ಅನ್ನೋದು ನೀವು ಅಲ್ಲಿ ಒಂದು ಸಂಖ್ಯೆಗಳನ್ನ ವಿಭಾಗ ಮಾಡಿಕೊಂಡು, ನಾನು ಇಷ್ಟು ದಿನದಲ್ಲಿ ಇದನ್ನು ಮಾಡಿ ನಿನ್ನ ಜಪನ ಮಾಡ್ತೀನಿ ತಾಯಿ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಸಂಕಲ್ಪ ಮಾಡಿಕೊಂಡು ಆದ ನಂತರ ನೀವು ಇದನ್ನು ದಿನಕ್ಕೆ 5,5 ಸಾರಿ ಅಂತ ಹೇಳಿದ್ದೀನಲ್ಲ, ಅದೇ ರೀತಿ ಇದನ್ನು ಒಂದು ಮಂತ್ರ ಬರುತ್ತೆ. ಈ ಮಂತ್ರನ ಬೇಕು ಅಂದರೆ ಒಂದು ಫೋಟೋ ಇಟ್ಕೊಂಡು ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕೆ ಅಂತಂದರೆ ಈ ಮಾತಂಗಿದು ಭಾಳ ಅದ್ಭುತವಾದಂಥದ್ದು. ಸಾಮಾನ್ಯ ಯಾರ ಮೇಲೂ ಇಟ್ಕೊಳ್ಳಲ್ಲ ಇದನ್ನು, ದೇವಿನ. ಹಾಗಾಗಿ ಈ ಮಾತಂಗಿ ಫೋಟೋನ ಯಾರು ಕಾರ್ಯಸಾಧನೆ ಮಾಡ್ತೀನಿ ಅನ್ನೋರು ಇಟ್ಕೋಬೋದು, ಅದರೊಳಗೇನು ತೊಂದರೆ ಇಲ್ಲ. ಯಾಕೆಂದರೆ ಕಾಳಿನ ಇಟ್ಕೊಳ್ತೀವಿ, ಭದ್ರಕಾಳಿನ ಇಟ್ಕೊಳ್ತೀವಿ, ಸ್ಮಶಾನ ಕಾಳಿನ ಇಟ್ಕೊಳ್ತಾರೆ. ಹಂಗಾಗಿ ಈ ತಾಯಿನ ಕೂಡ ನೀವು ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಇದಕ್ಕೊಂದು ಏನಪ್ಪ ಯಾಕೆಂದರೆ ಉಚ್ಚಿಷ್ಟ ಚಾಂಡಾಳಿನಿ ಅಂದಾಗ ಈ ಅಮ್ಮನಿಗೆ ನಾವು ಪೂಜೆನ ಮಧ್ಯಾಹ್ನದ ಹೊತ್ತಲ್ಲಿ, ಅಂದರೆ ನೀವು ಬೆಳಿಗ್ಗೆ ಮಧ್ಯಾಹ್ನ ಏನು ಊಟ ಮಾಡಿರ್ತೀರ, ಆ ಊಟ ಮಾಡಿದಾದ ನಂತರ ಬಾಯಿನ ತೊಳಿಬಾರ್ದು. ಈಗ ನಾವು ಏನಾದರೂ ಬೇರೆ ಒಂದು ಪೂಜೆ ಮಾಡಿದಾಗ ಅಥವಾ ಏನೋ ಮಂತ್ರಗಳು ಹೇಳಿದಾಗ ಏನು ಮಾಡ್ತೀವಿ, ಏನಾದ್ರು ತಿಂದುಬಿಟ್ರೆ ಬಾಯಿ ತೊಳ್ಕೊಳ್ತೀವಿ, ಬಾಯಿ ಶುದ್ಧ ಮಾಡ್ಕೊಳ್ತೀವಿ. ಆದರೆ ಈ ತಾಯಿಗೆ ಆ ರೀತಿಯಲ್ಲ. ಊಟ ಮಾಡದೆ ಹೆಂಜಿಲ್ ಬಾಯಲ್ಲೇ, ಅಂದರೆ ಆ ಬಾಯಿ ಮುಕ್ಕಳಿಸ್ದೆ ತೊಳಿದೇ ಈ ಮಂತ್ರನ ಹೇಳ್ಕೊಬೋದು. ಅದೇ ರೀತಿ ನೀವು ಮಧ್ಯಾಹ್ನದಲ್ಲಿ ಅಥವಾ ರಾತ್ರಿ ಊಟ ಆದಮೇಲೆ ಕೂಡ ಮತ್ತೊಮ್ಮೆ ಈ ಮಂತ್ರನ ದಿನಕ್ಕೆ 2 ಬಾರಿ ಹೇಳ್ಕೊಬೇಕಾಗುತ್ತೆ. ಬೆಳಗ್ಗೆ ಮತ್ತು ಸಂಜೆ ಇದನ್ನು ಹೇಳ್ಕೊಬೇಕಾಗುತ್ತೆ. ರಾತ್ರಿ ಊಟ ಆದಮೇಲೆ 2 ಟೈಮಲ್ಲಿ ಕೂಡ ನೀವು ಹೇಳ್ಕೊಂಡಾಗ ಚೆನ್ನಾಗಿ ಬೇಗ ಸಿದ್ಧಿ ಆಗಿಬಿಡುತ್ತೆ. ಹಾಗಾಗಿ ಈ ಉಚ್ಚಿಷ್ಟ ಚಂಡಾಳಿ ಮಂತ್ರ ನಾವು ಈಗ ಏನು ಅಂತ ತಿಳ್ಕೊಳ್ಳೋಣ. ಈಗಿಷ್ಟು ತಿಳ್ಕೊಂಡಿದ್ದೀರಾ, ಈಗ ಇದನ್ನೇನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಇದನ್ನು ಯಾವುದಾದ್ರು ಒಂದು ಸಿದ್ಧಿದಿಂದಲೇ ನೀವು ಮಾಡ್ಕೋಬೋದು. ಯಾವ ದಿಕ್ಕಿಗೆ ಅಂದರೆ ಪೂರ್ವಕ್ಕೋ ಉತ್ತರಕ್ಕೋ, ಇದಕ್ಕೇನು ದಿಕ್ಕು ದೆಸೆ ಏನೂ ಇಲ್ಲ. ಯಾವ ಕಡೆ ಆದರೂ ತಿಳ್ಕೊಂಡು ನೀವು ಮಾಡ್ಕೋಬೋದು, ನಿಮಗೆ ಅನುಕೂಲವಾಗಿ ಮಾಡ್ಕೋಬೋದು. ಅಂದರೆ ಒಂದು ಫೋಟೋ ಇಟ್ಕೋಬೇಕಾಗುತ್ತೆ, ಆ ಮಾತಂಗಿನ ಒಂದು ಫೋಟೋ ಇಟ್ಕೋಬೇಕಾಗುತ್ತೆ. ಇದನ್ನು ಈಗ ನಾನು ಮಂತ್ರ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಓಂ ನಮೋ ಉಚ್ಚಿಷ್ಟ ಚಂಡಾಳಿನಿ ವಾಕ್ವಾದಿನಿ ರಾಜಮೋಹಿನಿ ಪ್ರಜಾಮೋಹಿನಿ ಸ್ತ್ರೀಮೋಹಿನಿ ಅನ ಅತಹ್ಯವೇ ವಾಯು ಉಚ್ಚಿಷ್ಟ ಚಂಡಾಳಿನಿ ಸತ್ಯವಾದಿನಿಕಿ ಶಕ್ತಿ ಕುರು ಸ್ವಾಹ. ಇದು ಬರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ನೈವೇದ್ಯ ಯಾವುದಾದ್ರೂ ಇಡ್ಬೋದು.
ಮಧು ಮಾಂಸ ಎಲ್ಲ ಇಡ್ಬೋದು, ಅಥವಾ ಮಾಮೂಲಿ ಅದು ಊಟ ಇಡ್ಬೋದು, ಯಾವುದಾದ್ರು ನೈವೇದ್ಯಕ್ಕೆ ಏನಾದರೂ ಇಡ್ಬೋದು. ಇಂಥದ್ದೇ ಇಡಬೇಕು ಅನ್ನೋದು ಯಾವುದೇ ರೀತಿ ಕಟ್ಟುಪಾಡುಗಳು ಇಲ್ಲ. ಈ ದೇವಿಗೆ ಯಾವುದಾದ್ರು ಇಡ್ಬೋದು. ನೀವು ಫೋಟೋ ತಂದು ಇಟ್ಕೊಂಡು ಈ ರೀತಿ ಮಾಡಿ ಅದಕ್ಕೆ ನೀವು ಪೂಜೆಗಳು ವ್ರತಗಳನ್ನ ರೀತಿ ಮಾಡ್ಕೋಬೇಕಾಗುತ್ತೆ. ಅಂದರೆ ದಿನಕ್ಕೆ ಇಷ್ಟು ಸಾರಿ ಅಂತ ಏನು ಹೇಳಿದ್ದೀನಿ ಅಷ್ಟು ಸಾರಿ ಕೂಡ ನೀವು ಬೆಳಿಗ್ಗೆ 5,000, ಸಂಜೆ 5,000, ಅಂದರೆ ಊಟ ಆದ ನಂತರ ಮತ್ತು ರಾತ್ರಿ ಊಟ ಆದ ನಂತರ ಇದನ್ನು ಹೇಳಬೇಕಾಗುತ್ತೆ. ಯಾವುದೇ ರೀತಿ ಬಾಯಿಗಳನ್ನ ತೊಳ್ಕೊಬಾರ್ದು. ಇದನ್ನು ಒಂದು ಸರಿಯಾಗಿ ಇಟ್ಕೊಳ್ಳಿ. ಇಲ್ಲ ನನಗೆ ಈ ಥರ ನನಗೆ ಮಾಡಲಿಕ್ಕೆ ಆಗಲ್ಲ ಅನ್ನೋರಿದ್ದರೆ ನೀವು ಸ್ವಚ್ಛವಾಗಿ ಮಾಡ್ತೀನಿ ಅಂತಂದರೂ ಕೂಡ ನೀವು ಮಾಮೂಲಿಯಾಗಿ ಬರೀ ಮಂತ್ರ ಕೂಡ ಹೇಳ್ಕೊಬೋದು. ಯಾಕೆ ಇನ್ನೂ ಸಾಕಷ್ಟು ದೊಡ್ಡದಿದೆ. ಅಷ್ಟೆಲ್ಲ ಹೇಳ್ಕೊಳ್ತಾ ಹೋದರೆ ನಿಮಗೂ ಅದು ಅರ್ಥ ಆಗೋದಿಲ್ಲ. ಇದು ಸಾಕಷ್ಟುವಾಗಿ ಈಗ ನೀವು ಕೆಲವೊಂದು ಯಕ್ಷಿಣಿಗಳನ್ನ ಯಾವ ರೀತಿ ನೀವು ಒಂದು ಪೂಜೆ ಮಾಡಿ ಹೇಗೆ ನಿಮ್ಮ ಕೆಲಸಗಳು ಮಾಡಿಸ್ಕೊಳ್ತೀರೋ ಆ ರೀತಿ ಈ ದೇವಿ ಕೂಡ ನೀವು ಮಾಡ್ಕೋಬೋದು. ಆದರೆ ಇನ್ನೂ ಸಾಕಷ್ಟು ಇದರದ್ದು ಭಾಳ ದೊಡ್ಡದಾಗಿರೋದ್ರಿಂದ ಅಷ್ಟು ಇಲ್ಲಿ ಹೇಳೋಕ್ಕೆ ಒಂದು ಸಮಯ ಇರೋದಿಲ್ಲ. ಮತ್ತು ಇನ್ನೂ ಆ ಥರ ಹೇಳಿದಾಗ ಕೆಲವರು ಒಂದು ದುರಾಚಾರಕ್ಕೆ ಕೂಡ ಬಳಸ್ಕೊತಾರೆ. ನಾನು ಇಂಥವೆಲ್ಲ ಕೊಡಲಿಕ್ಕೆ ಇಷ್ಟಪಡಲ್ಲ. ಆದರೂ ಕೆಲವೊಂದು ವಿದ್ಯೆಗಳನ್ನ ಇಂಥ ವಿದ್ಯೆ ಇದೆಯಾ ಅಂತ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಳ್ಳಿ. ಈಗ ನಾವು ಉಚ್ಚಿಷ್ಟ ಈ ಒಂದು ಮಾತಂಗಿ ಅಂತೀವಿ, ಅದೇ ರೀತಿ ಉಚ್ಚಿಷ್ಟ ಗಣಪತಿ ಕೂಡ ಇದೆ. ಉಚ್ಚಿಷ್ಟ ಗಣಪತಿ ಕೂಡ ಕೆಲವೊಂದು ಈ ನಿಯಮದಲ್ಲಿ ಕೂಡ ಬರುತ್ತೆ. ಗಣಪತಿಗೆ ನಾವು ಅಂದ್ಕೊತೀವಿ ಈ ರೀತಿ ಎಲ್ಲ ಮಾಡ್ತಾರಾ, ಎಂಜಿಲ್ ಬಾಯಲ್ಲಿ ಈ ರೀತಿ ಮಾಡ್ತಾರೆ, ಹೌದು, ಅದನ್ನು ಕೂಡ ಉಚ್ಚಿಷ್ಟ ಗಣಪತಿ ಅಂದ್ರೇ ಈ ರೀತಿಯಾಗಿ ಬರುತ್ತೆ. ಹಾಗಾಗಿ ವೀಕ್ಷಕರೇ, ಕೆಲವೊಂದು ವಿಷಯಗಳನ್ನ ಹೇಳ್ಕೊಳ್ಳಿಕ್ಕಾಗಲ್ಲ, ಅವನ್ನ ಈ ರೀತಿ ಪಬ್ಲಿಕ್ಕಾಗಿ ನಾನು ಕೊಡೋಕ್ಕೂ ಆಗಲ್ಲ. ಆದರೂ ನಾನು ಮನಸ್ಸು ತಡಿಲಾರ್ದೆ ವಿಷಯ ತಿಳ್ಕೊಂಡಿರಲಿ, ಅಥವಾ ಇದ್ರ ಬಗ್ಗೆ ಗೊತ್ತಿರೋರು ಯಾರು ಇದ್ದರೆ ಅರ್ಧ ತಿಳ್ಕೊಂಡಿರ್ತಾರೆ, ಇನ್ಯಾರು ನಮ್ಗೆ ಹೇಳ್ಕೊಡ್ತಾ ಇಲ್ವೇ, ಇದನ್ನೇನೋ ಒಂದು ತಾಯಿದು ಒಂದು ಮಾಡೋಣ ಅಂದರೆ ನಮ್ಗೆ ಯಾರು ಹೇಳ್ಕೊಡ್ತಾ ಇಲ್ಲ ಅನ್ನೋದಿದ್ದರೆ ಇದ್ರ ಬಗ್ಗೆ ನಾನು ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಇದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಪಾಪ ಇದು ಎಲ್ಲೋ ಒಂದು ಸ್ವಲ್ಪ ಒಂಚೂರು ಇರುತ್ತೆ, ಅದು ಪೂರ್ತಿಯಾಗಿ ವಿಷಯ ಗೊತ್ತಿರಲ್ಲ. ಈ ರೀತಿಯಾಗಿ ಪೂರ್ತಿ ವಿಷಯ ಗೊತ್ತಾದಾಗ ಅವರ ಒಂದು ಕೆಲಸಕ್ಕೆ ಒಳ್ಳೆಯ ಇದಕ್ಕೆ ಇದನ್ನು ಅವರು ಬಳಸ್ಕೋಬೋದು. ಯಾವುದೇ ರೀತಿ ಕೆಟ್ಟ ಕೆಲಸಗಳಿಗೆ ಬಳಸ್ಕೊಳ್ದೆ, ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ಬಳಸ್ಕೊಳ್ದೆ, ನಿಮ್ಮ ಕಾರ್ಯಗಳಿಗೆ, ನಿಮ್ಮ ಮನೆ ಕೆಲಸಗಳಿಗೆ, ನಿಮ್ಮ ತೊಂದರೆ ನಿವಾರಣೆ ಮಾಡೋದಕ್ಕೆ ನೀವು ಇದನ್ನು ಬಳಸ್ಕೋಬೋದು ಅಂತ ಹೇಳ್ತಾ, ವೀಕ್ಷಕರೇ, ಇದುವರೆಗೂ ಈ ವಿಡಿಯೋ ಒಂದು ಉಚ್ಚಿಷ್ಟ ಮಾತಂಗಿ ಒಂದು ವಿಡಿಯೋ ನೋಡ್ತಾ ಇದ್ದೀರಾ. ಅದೇ ರೀತಿ ಆ ಉಚ್ಚಿಷ್ಟ ವಾರ ಒಂದು ಉಚ್ಚಿಷ್ಟ ಮಾತಂಗಿಗೆ ಜೈ ಅಂತ ಹೇಳಿ ನಿಮ್ಮ ಕಷ್ಟಗಳಲ್ಲಿ ಎಷ್ಟೋ ಪರಿಹಾರ ಆಗಿಬಿಡ್ತವೆ. ಮೊನ್ನೆ ಕೂಡ ಸಾಕಷ್ಟು ಜನ ನೀವು ವಾರ ಹೀಗೆ ಹೇಳಿದ್ರಿ, ಭಾಳ ಖುಷಿ ಆಯಿತು. ಆ ಥರ ನಿಮ್ಮ ಎಷ್ಟೋ ಕಷ್ಟಗಳು ಒಬ್ಬರ ಹತ್ರ ಹೇಳ್ಕೊಳ್ಳೋದ್ಕಿಂತ ದೇವಿ ಹತ್ರ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ರಿ. ಇಂಥ ಒಂದು ಸಾಧನೆಗಳನ್ನ ಮಾಡಿಕೊಂಡಾಗ ಅಂದರೆ ಇದರಲ್ಲಿ ಕೆಲವರಂತೂ ಭಾಳ ಅದು ಯಾವ ರೀತಿ ಹೇಳಬೇಕು ಅಂತ ಅರ್ಥ ಆಗಲ್ಲ, ಆ ರೀತಿ ಇರುತ್ತೆ. ಅದನ್ನು ನೀವು ಬಿಟ್ಟು ಒಳ್ಳೆ ರೀತಿಯಲ್ಲಿ, ಒಳ್ಳೆ ಮನಸ್ಸಿನಲ್ಲಿ, ಒಳ್ಳೆ ಶುದ್ಧವಾದ ಮನಸ್ಸಿಂದ ಲೋಕ ಕಲ್ಯಾಣಕ್ಕಾಗಿ ಮಾಡ್ಕೊಳ್ಳಿ. ಕೆಲವರು ಹೇಳ್ತಾರೆ, ನಾವು ದುಡ್ಡೇ ತೊಗೊಳ್ಳಲ್ಲಮ್ಮ, ನಾವು ಫ್ರೀಯಾಗಿ ಮಾಡ್ತಾಯಿದ್ವಿ, ನಾವೇನೂ ತೊಗೊಳ್ಳೋದಿಲ್ಲ ಅಂತ ಸುಮ್ಮನೆ ನಾಟಕೀಯವಾಗಿ ಮಾತಾಡ್ತಾರೆ. ಅದನ್ನಂದರೆ ಏನು ಅಂದರೆ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳಕ್ಕೆ ಆ ಥರ ಒಂದು ಹೇಳ್ತು ಅಂತಾರೆ. ಇವೆಲ್ಲ ಯಾರೂ ಮಾಡೋಲ್ಲ, ನನಗೂ ಗೊತ್ತಿದೆ ಅವ್ರು ಹೇಳೋದು ಎಷ್ಟು ನಿಜ ಎಷ್ಟು ಸುಳ್ಳಿದೆ ಅಂತ. ಆ ಥರ ಇದ್ದರೆ ಇವ್ರು ಯಾಕೆ ಇಷ್ಟು ಕಷ್ಟಪಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿದೆ. ಲೋಕ ಕಲ್ಯಾಣಕ್ಕೆ ಮಾಡೋ ಅಂಥ ಮಹಾನುಭಾವರು ಇನ್ನೂ ಯಾರೂ ಹುಟ್ಟಿಲ್ಲ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ.